ಇವತ್ತು ಮತ್ತೊಂದು ವಿಡಿಯೋದಲ್ಲಿ ಮಾರಿಷಸ್‌ನ ಇನ್ನೊಂದು ಬೀಚ್‌ನ ತೋರ್ಸಕ್ಕೆ ಬಂದಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಬನ್ನಿ ಬನ್ನಿ. ಸೊ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೌಂಟ್ ಸ್ವಾಝಿ. ಈ ಬೀಚ್ ಬಂದು 6 ಕಿಲೋಮೀಟರ್ ಉದ್ದ ಇದೆ ಗುರು. ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು. 6 ಕಿಲೋಮೀಟರ್ ಈ ಎಂಡಿಂದ ಆ ಎಂಡ್ವರೆಗೂ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಸುಸ್ತಾಗಿ ಹೋಗಿರ್ತೀರ. ಈ ಬೀಚ್ ಬಂದು ನಾರ್ತ್ ಕೋಸ್ಟ್ ಆಫ್ ಮಾರಿಷಸ್ ಅಲ್ಲಿ ಲೊಕೇಟ್ ಆಗಿದೆ. ನಾರ್ತ್ ಅಲ್ಲಿ ಗ್ರ್ಯಾಂಡ್ ಬೇ ಅಂತ ಒಂದು ಜಾಗ ಇದೆ ಫೇಮಸ್ದು. ಅಲ್ಲಿಂದ ಇಲ್ಲಿಗೆ ಒಂದು 5 to 10 ಮಿನಿಟ್ಸ್ ಟ್ರಾವೆಲ್ ಆಗ್ಬೋದು ಅಷ್ಟೇನೆ. ಸೊ ಮೈನ್ ರೋಡಲ್ಲಿ ಇಳ್ಕೊಂಡ್ರೆ ನೀವು ಬಸ್ಸು ಪಕ್ಕನೇ ಇದೆ ಬೀಚು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಬೆಳಗ್ಗೆ 6 ಗಂಟೆ ಇದು ಟೈಮ್ ಇವಾಗ. ಅಲೆಗಳೇ ಇಲ್ಲ, ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಥರ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ವಾಟರು. ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವಂತೂ ನೈಟೇ ಬಂದು ಕ್ಯಾಂಪಿಂಗ್ ಹಾಕ್ಕೊಂಡು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಬೆಳಗ್ಗೆ ಎದ್ದು ಒಂದು 6 ಗಂಟೆಗೆ ಒಂದು ಲಾಂಗ್ ವಾಕ್ ಹೋಗೋಣ ಅಂತ ಬಂದಿವಿ. ಸೊ ಈ ಎಂಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ ಎಂಡ್ ತನಕ ಹೋಗೋಕ್ಕೆ ಡೌಟು. ಅಟ್ಲೀಸ್ಟ್ ಸೆಂಟ್ರಲ್ಲಿ ನಮ್ದು ಕ್ಯಾಂಪಿಂಗ್ ಇದೆ, ಅಲ್ಲಿವರೆಗಾದ್ರೂ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಇವರೆಲ್ಲ ನೈಟೇ ಬಂದು ಕ್ಯಾಂಪಿಂಗ್ ಹಾಕಿರೋದು. ಬೆಳಗ್ಗೆ ಎದ್ದು ಆಟಾಡ್ತಾ ಇದ್ದಾರೆ. ಫುಲ್ ಫ್ಯಾಮಿಲಿನೇ ಬಂದ್ಬಿಡ್ತಾರೆ ಇಲ್ಲಿ ಕ್ಯಾಂಪ್ ಹಾಕೋದಕ್ಕೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಪ್ರಶಾಂತವಾಗಿದೆ. ಈ ಥರ ಶಿಲೆಗಳನ್ನೆಲ್ಲ ಕೆತ್ತುತ್ತಾ ಇರ್ತಾರೆ. ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇರತ್ತೆ ಇಲ್ಲಿ. ಕಯಾಕಿಂಗ್ ಇದೆ, ಪೆಡಲ್ ಬೋಟಿಂಗ್ ಇದೆ, ತುಂಬ ಅಡ್ವೆಂಚರ್ ಗೇಮ್ಗಳೆಲ್ಲ ಇದೆ. ದೊಡ್ಡ ದೊಡ್ಡ ಹೋಟೆಲ್ಸ್ ಇದೆ, ಮುಂದೆ ರೆಸ್ಟೋರೆಂಟ್ಸ್ ಇದೆ ಬೀಚ್ ಪಕ್ಕನೇ. ಇದು ಬಂದು ಪಬ್ಲಿಕ್ ಬೀಚ್ ಏರಿಯಾ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ನೀಟಾಗಿದೆ, ಗಲೀಜೇ ಇಲ್ಲ. ಸೈಡಲ್ಲಿ ಕಾಳ್ತಿರೋದು ಏನು ಅಂತ ಕೇಳ್ಬೋದು. ಅದು ಬಂದ್ಬಿಟ್ಟು ಓಷನ್ ಪ್ಲಾಂಟ್ಸ್. ಅದು ಅಲೆಗಳಲ್ಲಿ ಬಂದು ಉಳ್ಕೊಂಡಿರೋದು. ಅಲ್ಲಿಂದ ಓಡಿ ಬಂದು ಫೈನಲಿ ರೀಚ್ ಆಗ್ತಾ ಇದೀವಿ. ಇದೇ ನೋಡಿ ನಮ್ಮ ಕ್ಯಾಂಪಿಂಗು. ನೈಟೆಲ್ಲ ಇಲ್ಲೇ ನಾವು ಸ್ಟೇ ಆಗಿದ್ದು. ಸೊ ಓಡಾಡಿದ್ದು ಸಾಕು, ಬನ್ನಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಎಷ್ಟು ಕ್ಲೀನಾಗಿದೆ ನೋಡಿ, ನೀರು ಕ್ಲಿಯರ್ ಆಗಿದೆ. ಸ್ವಲ್ಪ ಬಿಸಿಲು ಬಂದರೆ ನೀವು ಕೆಳಗಡೆ ನೋಡಿದ್ರೆ ನೀವು ಕೆಳಗಡೆ ಕಾಲು ಕಾಣುತ್ತೆ ಈಸಿಯಾಗಿ. ಇವಾಗ ಸ್ವಲ್ಪ ಮೋಡ ಇರೋದ್ರಿಂದ ಅಷ್ಟು ಇಲ್ಲಾಂದರೆ ಒಳಗಡೆ ತೋರಿಸ್ತಾ ಇದ್ದೆ. ಸೂಪರ್ ಆಗಿದೆ, ಕ್ಲೀನಾಗಿ, ಅಲೆನೇ ಇಲ್ಲ, ಆರಾಮಾಗಿ ಈಜಾಡ್ಬೋದು. ನನ್ನ ಫ್ರೆಂಡಿಗೆ ಬನ್ನಿ ಈಜಾಡಕ್ಕೆ ಹೋಗೋಣ ಅಂತ ಕರೆದ್ರೆ ಚಳಿ ಅಂತೆ. ಆ್ಯಕ್ಚುಲಿ ಸ್ವಲ್ಪ ಚಳಿ ಇದೆ, ಬಿಸಿಲು ಬಂದರೆ ಸರಿ ಹೋಗುತ್ತೆ. ಈಗ ಸ್ವಲ್ಪ ಬಿಸಿಲು ಬಂತು, ಇವಾಗ ಚೆನ್ನಾಗಿದೆ ಈಜಾಡೋದಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಲಿಯರ್ ಆಗಿ. ಸ್ವಲ್ಪ ಬಿಸಿಲು ಕಡಿಮೆ ಇದೆ, ಒಂಚೂರು ಬಿಸಿಲು ಜಾಸ್ತಿ ಇದ್ರೆ ಇನ್ನು ಕ್ಲಿಯರ್ ಕಾಣಿಸ್ತಿತ್ತು. ಸರಿ, ಕೆಳಗಡೆ ಹೋಗ್ಬಿಟ್ಟು ಯಾವ್ದಾದ್ರು ಮುತ್ತು ಸಿಗತ್ತಾ ನೋಡೋಣ ಅಂತ ಬಂದೆ. ಮುತ್ತು ಸಿಗ್ಲಿಲ್ಲ, ಬೇರೆ ಏನೋ ಸಿಕ್ಕಿದೆ ನೋಡಿ. ಆಕ್ಚುಲಿ ಇದು ಜೀವ ಇದೆ ಅದಕ್ಕೆ. ಹೆಂಗಿದೆ ನೋಡಿ, ಸಖತ್ತಾಗಿದೆ. ಇದು ಏನಾದ್ರೂ ಕಾಲಿಗೆ ಚುಚ್ಕೊಂಡ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಡೈರೆಕ್ಟ್ ಆಗಿ. ಈಜಾಡಿದ್ ಸಾಕು, ಒಂದೆರಡು ಫೋಟೋ ತಗೊಂಡು ಬನ್ನಿ ಸ್ಟ್ರೇಟ್ ಆಗಿ ಸನ್ಸೆಟ್ಗೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಆ ಸನ್ಸೆಟ್ ಆಗ್ತಾ ಇರೋದಕ್ಕೂ ಆ ಮರಗಳು, ಆ ಶ್ಯಾಡೋ ಎಷ್ಟು ಕ್ಲೀನ್ ಆಗಿದೆ, ಸೂಪರ್ ಆಗಿದೆ, ಒಳ್ಳೆ ಶೂಟಿಂಗ್ ಸ್ಪಾಟ್ ಥರ ಇದೆ. ಆ್ಯಕ್ಚುಲಿ ಮಾರಿಷಸಲ್ಲಿ ಫ್ಯಾಮಿಲಿ ಎಲ್ಲ ವೀಕೆಂಡ್ಸ್ ಆದರೆ ಸಾಕು ಬೀಚಿಗೆ ಬಂದ್ಬಿಡ್ತಾರೆ. ಬೀಚಲ್ಲಿ ಬಂದು ಕ್ಯಾಂಪ್ ಹಾಕ್ಕೊಂಡು ಫುಲ್ ಫ್ಯಾಮಿಲಿ ಎಲ್ಲರೂ, ಮಕ್ಕಳು, ತಾತಾಜಿ ಎಲ್ಲರೂ ಬಂದ್ಬಿಡ್ತಾರೆ. ಇಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು, ಊಟನೂ ಇಲ್ಲೇ ಮಲ್ಗೋದು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಓಕೆ, ಈಗ 5:30ಗೆ ಲಾಸ್ಟ್ ಬಸ್ ಇದೆ. ಅದೇನಾದರೂ ಮಿಸ್ ಆದರೆ ಇವತ್ತು ಇಲ್ಲೇ ಟೆಂಟಲ್ಲಿ ಇರಬೇಕಾಗತ್ತೆ. ಸೊ ನಮ್ಮ ಕ್ಯಾಮ್ರಾಮ್ಯಾನ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಬೇರೆ ವಿಡಿಯೋದಲ್ಲಿ ಬೇರೆ ಜಾಗದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.